ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಕ್ಷಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಕ್ಷಿತಾ. ಈ ವಿಡಿಯೋ ಏನಪ್ಪ ಅಂದರೆ ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರ. ಸೊ ಡ್ರ್ಯಾಗ್ ಮಾಡೋದು ಬಿಡ, ಬೇಗ ಟಾಪಿಕ್ ಬಗ್ಗೆ ಹೋಗ್ಬಿಡೋಣ. ಪ್ರತಿಯೊಬ್ಬ ತಂದೆ ತಾಯಿಗೂ ಏನು ಆಸೆ ಇರುತ್ತೆ ಹೇಳಿ? ಅವ್ರ ಮಕ್ಕಳು ಚೆನ್ನಾಗಿ ಓದಿ ಟಾಪರ್ ಆಗಬೇಕು, ಹಾಗೆ ಒಂದು ಒಳ್ಳೆ ಕೆಲಸಕ್ಕೆ ಸೇರಬೇಕು. ಇದೇ ಪ್ರತಿಯೊಬ್ಬ ತಂದೆ ತಾಯಿ ಕನಸಾಗಿರುತ್ತೆ. ಸೊ ಮಕ್ಕಳು ಟಾಪರ್ ಆಗಬೇಕು ಅಂತ ಅಂದ್ಕೊಳ್ಳೋದಷ್ಟೇ ಅಲ್ಲ, ಆ ಟಾಪರ್ ಆಗೋದಕ್ಕೆ ಬೇಕಾಗಿರುವಂತಹ ಒಂದಷ್ಟು ರೆಮಿಡಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವರು ಎಷ್ಟು ಓದಿರ್ತಾರೋ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇರಲ್ಲ. ಯಾಕೆಂದರೆ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಬಟ್ ಎಕ್ಸಾಮಲ್ಲಿ ಟಾಪರ್ ಆಗೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಟಾಪರ್ ಆಗಿರ್ತಾರೆ ಒಂದು ಸತಿ, ನೆಕ್ಸ್ಟ್ ಟೈಮ್ ಟಾಪರ್ ಆಗೋ ಅಷ್ಟರಲ್ಲಿ ಅವ್ರದ್ದು ಸ್ಕೋರಿಂಗ್ ಚೆನ್ನಾಗಿದ್ರು ಟಾಪರ್ ಆಗೋದಕ್ಕಾಗಲ್ಲ. ಸೊ ಅಂಥವ್ರಿಗೋಸ್ಕರ ಈ ರೆಮಿಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಬಂದು ನನಗೆ ರಿಸಲ್ಟ್ನ ತಿಳಿಸ್ಕೊಡ್ತೀರಾ. ಮೊದಲಿಗೆ ಹೇಳ್ಬಿಡ್ತೀನಿ, ಈ ಟ್ರಿಕ್ಸು ರೆಮಿಡೀಸು ಎಲ್ಲ ವರ್ಕ್ ಆಗಬೇಕು ಅಂದರೆ ನಮ್ಮ ಎಫರ್ಟ್ಸ್ ತುಂಬ ಮ್ಯಾಟರ್ ಆಗುತ್ತೆ. ನಾವು ತುಂಬ ಕೂತ್ಕೊಂಡು ಚೆನ್ನಾಗಿ ಓದುತ್ತೀವಿ ಅಂದರೆ, ಲೈಕ್ ನಿಮ್ಮ ಮಕ್ಕಳು ಕೂತ್ಕೊಂಡು ಚೆನ್ನಾಗಿ ಓದಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವರಿಗೆ 100% ರಿಸಲ್ಟ್ ಸಿಗುತ್ತೆ. ಸೊ ಮೇಕ್ ಶೂರ್ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಅಂದರೆ ಈ ಟ್ರಿಕ್ನ ಅವ್ರ ಮೇಲೆ ಪ್ರಯೋಗ ಮಾಡಿ. ಇಲ್ಲ ಅಂದರೆ ಅವ್ರು ಓದ್ತಾನೆ ಇಲ್ಲ, ಫುಲ್ ಲೈಕ್ ಪೂರ್ ಆಗಿದ್ದಾರೆ ಅಂದರೆ, ಆ ಓದೋದ್ರಲ್ಲಿ ತುಂಬ ಪೂರ್ ಆಗಿದ್ದಾರೆ, ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಅನ್ನೋದಾದರೆ ಇದಕ್ಕೆ ಬೇರೆ ಟ್ರಿಕ್ಸ್ ಇರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ಬಂದು ಟಾಪರ್ ಮಕ್ಕಳಿಗೆ ಆಗಿರುತ್ತೆ. ಲೈಕ್ ಅವ್ರ ಮಕ್ಕಳು ಟಾಪರ್ ಆಗೋಕ್ಕೆ ಟ್ರೈ ಮಾಡ್ತಿರ್ತಾರಲ್ವ, ಅಂಥ ಮಕ್ಳಿಗೋಸ್ಕರ ಇದಾಗಿರುತ್ತೆ. ಯಾಕೆಂದರೆ ಸುಮಾರು ದಿನದಿಂದ ಪ್ರಯತ್ನ ಪಡ್ತಾನೆ ಇರ್ತಾರೆ ಮಕ್ಕಳು, ಬಟ್ ಟಾಪರ್ ಆಗೋದು ತುಂಬ ಕಷ್ಟ ಆಗೋಗಿರುತ್ತೆ. ಅಥವಾ ಒಂದು ಸತಿ ಟಾಪರ್ ಆಗಿರೋರು ನೆಕ್ಸ್ಟ್ ಟೈಮ್ ಟಾಪರ್ ಆಗೋಕ್ಕಾಗಲ್ವಲ್ಲ, ಅಂಥವ್ರಿಗೋಸ್ಕರ ಈ ವಿಡಿಯೋ. ಸೊ ಕ್ಲಿಯರಾಗಿ ಹೇಳಿದ್ದೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಸಾಸಿವೆ. ಇದೇ ಥರದ ಸಾಸಿವೆ ಅಂತ ಏನಿಲ್ಲ, ಬಿಳಿ ಸಾಸಿವೆ ಇಲ್ಲ ಅಂದರೂ ಪರವಾಗಿಲ್ಲ, ನಾರ್ಮಲ್ ಅಡುಗೆಗೆ ಬಳಸ್ತೀವಲ್ಲ ಇದೇ ಸಾಸಿವೆ. ಸೊ ಏನಪ್ಪ ಅಂದರೆ ನಮ್ಮ ಮಕ್ಕಳು ಏನಂದರೆ ಚೆನ್ನಾಗಿ ಓದ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಡಲ್ ಆಗಿಬಿಟ್ಟಿರ್ತಾರೆ. ಅಂಥವ್ರಿಗೋಸ್ಕರ ಈ ರೆಮಿಡಿ. ಮಕ್ಕಳಿಗೋಸ್ಕರ ಎಲ್ಲ ತಂದೆ ತಾಯಿಗಳು ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರೆ, ಅದು ಗೊತ್ತಿರೋ ವಿಷಯ. ಅದಕ್ಕೋಸ್ಕರ ಈ ರೆಮಿಡಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಈ ಸಾಸಿವೆನ ತಗೊಂಡು ಒಂದು ಎಡಗೈಯಲ್ಲಿ ಇಟ್ಕೊಂಡು, ಮಕ್ಕಳು ಓದೋಕೆ ಕೂತಿರ್ತಾರಲ್ವ, ಆ ಟೈಮಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಓದಬೇಕಾದ್ರೆ ಎಡಗಡೆ ಕೈಯಲ್ಲಿಂದ ಅವ್ರ ದೃಷ್ಟಿ ತೆಗಿಬೇಕು. ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ದೃಷ್ಟಿ ತೆಗಿಬೇಕು. ಅಂದರೆ ಉಲ್ಟಾ ದಿಕ್ಕಿನಿಂದ ದೃಷ್ಟಿ ತೆಗೆದು ಅದನ್ನು ಈ ಥರ ಒಂದು ಬಿಳಿಯ ಹಾಳೆ ಮೇಲೆ ಇಟ್ಟು, ಅದನ್ನು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಅದನ್ನು ಅವ್ರು ಮಲಗ್ತಾರಲ್ವ ಆ ದಿಂಬಿನ ಕೆಳಗಡೆ ಇಡಬೇಕು. ಆ ಪಿಲ್ಲೋ ಕೆಳಗಡೆ ಇಟ್ಟರೆ ಇಷ್ಟೇ. ಇದೊಂದು ಹಿಂದೆ ರೆಮಿಡಿ ಮಾಡಬೇಕಾಗಿರೋದು. ಸಾಸಿವೆ ಇದೇ ಬೇಕಾ ಅದೇ ಬೇಕಾ ಅಂತೇನಿಲ್ಲ, ನಾರ್ಮಲ್ ಅಡುಗೆ ಸಾಸಿವೆ ಬಳಸಿದ್ರೂ ನಡೆಯುತ್ತೆ. ಇಷ್ಟೇ ಒಂದು ರೆಮಿಡಿ. ಅಂದರೆ ಬರೀ ಒಂದು ಸಾಸಿವೆ ಇಟ್ಕೊಂಡು ಮಾಡಿದಂತಹ ಒಂದು ಸಾಸಿವೆಯಿಂದ ತುಂಬ ಪವರ್ಫುಲ್ ಆಗಿರುವಂಥದ್ದು. ನೈಟ್ ಟೈಮ್ ಮಲಗೋಕ್ಕೆ ಮುಂಚೆ ಇದನ್ನು ಅವ್ರ ದಿಂಬು ಕೆಳಗಡೆ ಇಟ್ಟರೆ ಸಾಕು. ಇದಾಗಿತ್ತು ಇವತ್ತಿನ ರೆಮಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.